ನಿಮಗೆ ಗೊತ್ತಾ, ನಮ್ಮ ಮೈಸೂರಿನ ನಾರಾಯಣ ಶಾಸ್ತ್ರಿ ರೋಡಲ್ಲಿ ಬೆಂಗಳೂರಿನ ನಗರದ ಪೇಟೆಯಲ್ಲಿ ಯಾವ ಥರದ ಫುಡ್ ಐಟಮ್ ಸಿಗುತ್ತೋ ಅದೆಲ್ಲ ಇಲ್ಲಿ ಸಿಗುತ್ತೆ ಗುರು. ಫಾರ್ ಎಕ್ಸಾಂಪಲ್ ಬಾತ್ ಮಸಾಲೆ ದೋಸೆ, ಪುಡಿ ರೈಸು, ಅದ್ರ ಜೊತೆಗೆ ಒಳ್ಳೆ ಪುಡಿ ಇಡ್ಲಿ ಕೂಡ ಇಲ್ಲಿ ಸಿಗ್ತಾ ಇದೆ. ಯಾವ್ದು ಈ ಜಾಗ ಅಂತಂದ್ರೆ ಗುರು ದೋಸೆ ಪಾಯಿಂಟ್ ಅಂದ್ಬಿಟ್ಟು ನಾರಾಯಣ ಶಾಸ್ತ್ರಿ ರೋಡಲ್ಲೇನೆ ಈ ಕಾರ್ಟ್ ಲೊಕೇಟ್ ಆಗಿರುತ್ತೆ. ಸಂಜೆ ಟೈಮಲ್ಲಿ ಮೈಸೂರಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಗುರು ಈ ಕಾರ್ಟ್ಗೆ. ನಾವಿಲ್ಲಿ ಬಂದು ಮೊದಲಿಗೆ ಮೃದುವಾಗಿ ಬಿಸಿ ಬಿಸಿಯಾಗಿರೋ ಇಡ್ಲಿ ಮೇಲೆ ಅವ್ರದೇ ಇನ್ ಹೌಸ್ ಪುಡಿ ಮತ್ತೆ ಅದ್ರ ಮೇಲೆ ತುಪ್ಪ ಹಾಕ್ಸ್ಕೊಂಡು ಟ್ರೈ ಮಾಡಿದ್ವಿ. ಎರಡು ಥರದ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾರೆ ಗುರು. ಏನೇ ಹೇಳಿ ಇಲ್ಲಿ ಸಿಗೋ ಪುಡಿ ಇಡ್ಲಿಗೆ ನಾನಂತೂ ಫಿದಾಬಿಟ್ಟೆ. ಟೆಕ್ಸ್ಚರ್ ಅಂತೂ ಬಹಳ ಸಾಫ್ಟ್ ಆಗಿತ್ತು, ಬಿಸಿ ಬಿಸಿಯಾಗಿ ಬೇರೆ ಸರ್ವ್ ಮಾಡ್ತಾರೆ. ಚಟ್ನಿ ಒಟ್ಟಿಗೆ ತಿಂದ್ರು ಸೂಪರ್ ಆಗಿತ್ತು, ಹಾಗೆ ತಿಂದ್ರೆ ಇನ್ನ ಡಬಲ್ ಮಜಾ ಅಂತಾನೆ ಹೇಳ್ಬೋದು. ಆಮೇಲೆ ಬೇರೆ ಏನಪ್ಪ ಟ್ರೈ ಮಾಡೋದು, ಏನೇನು ಸಿಗುತ್ತೆ ಅಂತ ನೋಡಿದ್ರೆ ಇವ್ರ ಹತ್ರ ಈರುಳ್ಳಿ ದೋಸೆ ಕೂಡ ಸಿಗುತ್ತೆ. ಅದ್ರ ಮೇಲ್ಗಡೆ ಪುಡಿ ಹಾಕ್ಸ್ಕೊಂಡು ತುಪ್ಪ ಹಾಕ್ಸ್ಕೊಂಡು ಟ್ರೈ ಮಾಡೋರು ಕೂಡ ಇದ್ರು. ಇನ್ನು ಓಜಿ ಕೆಂಪು ಚಟ್ನಿ ಬಳಸ್ಕೊಂಡು ಮಾಡುವಂತ ದೋಸೆ ಕೂಡ ಇಲ್ಲಿ ಸಿಗ್ತಾ ಇದೆ. ನಾವು ಏನಾದ್ರೂ ಡಿಫ್ರೆಂಟ್ ಆಗಿ ಆರ್ಡರ್ ಮಾಡೋಣ ಅನ್ಬಿಟ್ಟು ಪುಡಿ ರೈಸ್ ನ ಆರ್ಡರ್ ಮಾಡಿದ್ವಿ. ತವಾ ಮೇಲೆ ಚಿತ್ರಾನ್ನ ಹಾಕೊಂಡು ಅದ್ರ ಮೇಲೆ ಇವ್ರದ ಇನ್ನೋಸ್ ಪುಡಿ ಮತ್ತೆ ಈರುಳ್ಳಿ ತುಪ್ಪ ಎಲ್ಲ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂತಾರೆ. ನೋಡ್ತಾ ಇದ್ದಂಗೆನೆ ಬಾಯಲ್ಲಿ ನೀರು ಬರ್ತಾ ಇತ್ತು ಗುರು. ಇನ್ನ ಟೇಸ್ಟ್ ವೈಸ್ ಹೇಗಿತ್ತು ಅಂತ ಕೇಳಿದ್ರೆ, ಮಾಮೂಲಿ ಚಿತ್ರಾನ್ನ ತಿನ್ನೋದು ಒಂಥರ ಮಜಾ ಅಂತ ಅಂದ್ರೆ ಈ ಚಿತ್ರಾನ್ನಾಗೆ ಆ ಪುಡಿ ಮಸಾಲ ಬಿದ್ದಿರೋದ್ರಿಂದ ಟೇಸ್ಟ್ ಇನ್ನೂ ಎನಾನ್ಸ್ ಆಗಿ ಸಕ್ಕದಾಗಿತ್ತು ಅಂತಾನೆ ಹೇಳ್ತೀನಿ. ನೀವು ಅಷ್ಟೇ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೇಕಂದ್ರೆ ಇದನ್ನ ಟ್ರೈ ಮಾಡ್ಬೋದು. ಇಲ್ಲಿ ಸಿಗೋ ಬಾತ್ ಮಸಾಲೆಗಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಜಾಗ ನೆನಪಿದೆಯಲ್ಲ, ಮಿಸ್ ಮಾಡದೆ ವಿಸಿಟ್ ಮಾಡಿ.